ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಸಾರು ಮಾಡಿ ತೋರಿಸ್ತಾ ಇದ್ದೀನಿ, ನೀರು ಸಾರು. ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಮಳೆಗಾಲಕ್ಕೆ, ಜ್ವರ ಬಂದಾಗ ಮತ್ತು ಈಸಿಯಾಗಿ ಮಾಡುವಂಥ ಒಂದು ಸಾರು. ಅದು ಬ್ಯಾಚುಲರ್ಸ್ಗೆ ಬೆಸ್ಟ್ ಕರಿ. ಇದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನೋಡಿ, ಆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. ಜಾಸ್ತಿ ಮೀನ್ಸ್ 3 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ. ಬೆಳ್ಳುಳ್ಳಿ, 1 ಉಂಡೆ ಬೆಳ್ಳುಳ್ಳಿ, ಜಜ್ಜಿದಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೊತೆಗೆ ಕರ್ಬೇವಿನ ಸೊಪ್ಪು. ಆಯಿತಾ? ಇದಾದಮೇಲೆ ನೆಕ್ಸ್ಟು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ, ಆಗ ನಮಗೆ ಈಸಿ. ಇದು ಸಾರಿನ ಪುಡಿ, ಸಾಂಬಾರು ಪುಡಿ 1 ಟೇಬಲ್ ಸ್ಪೂನು. ಆಮೇಲೆ ಹುಣಸೆಹಣ್ಣು, 1 ಗೋಲಿ ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದ್ರದ್ದು ಹಿಂಡಿಬಿಟ್ಟು ರಸ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಬೆಲ್ಲ, ಜಾಗ್ರಿ ಪೌಡ್ರದು, ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಮತ್ತು ಉಪ್ಪು, ಆಮೇಲೆ ಇಂಗು. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಬನ್ನಿ, ಸ್ಟವ್ ಹಚ್ಚೋಣ. ನಮಗೆ 5 ನಿಮಿಷದಲ್ಲಿ ಸಾರಾಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಬಾಣಲಿ ಇಡೋಣ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಇನ್ನೊಂದು ಸ್ಟವಲ್ಲಿ ಕುಕ್ಕರ್ಲಿ ರೈಸ್ ಇಟ್ಬಿಡಿ. ಅದು ರೈಸ್ ಒಂದು ವಿಷಲ್ ಬರೋಷ್ಟರಲ್ಲಿ ಇದು ರೆಡಿ ಇರುತ್ತೆ. ನೋಡಿ, ಈ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಅದ್ರ ಕಲರ್ ಒಂದು ಚೇಂಜ್ ಆಗುತ್ತೆ ನೋಡಿ, ಅಲ್ಲಿವರೆಗೂ ನೋಡಿ ಕಲರ್ ಚೇಂಜ್ ಆಗಿದೆ, ಅಲ್ಲಿವರೆಗೆ ಬಾಡಿಸಾದ್ಮೇಲೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜಜ್ಜಿದಂಥ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಬಾಡಬೇಕು. ಒಂದು 1/4 ಸ್ಪೂನು ಅರಿಶಿನ ಪುಡಿ, ಆಮೇಲೆ ಇಂಗು. ಇಂಗು ಒಂದು ಅರ್ಧ ಸ್ಪೂನ್ ಇಂಗು. ಇದು ಹಾಕ್ಬಿಟ್ಟು ನಾವು ಹುಣಸೆ ರಸ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಕುದಿಲಿ ಆ ಹುಣಸೆ ರಸ. ಆ ಟೈಮಲ್ಲಿ ಬೆಲ್ಲದ ಪುಡಿ ಹಾಕ್ಕೊಳ್ಳೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಾದಮೇಲೆ ಸಾಂಬಾರು ಪುಡಿ, ಸಾರಿನ ಪುಡಿ ಇದೆಯಲ್ಲ, ಬೇಳೆ ಸಾರಿನ ಪುಡಿ, ಅದನ್ನು ಹಾಕ್ಕೊಳ್ಳೋದು. ಹಾಕ್ಕೊಂಡು ಎಲ್ಲ ಒಂದು ರೌಂಡು ಚೆಂದ ಮಿಕ್ಸ್ ಮಾಡಿ ಆಯಿಲಲ್ಲಿ ಅದು ಚೆನ್ನಾಗಿದಾಗಲಿ. ನೋಡಿ, ಈ ಥರ ಎಣ್ಣೆ ಹಂಗಾಗುತ್ತೆ ನೋಡಿ. ಈ ಟೈಮಲ್ಲಿ ನೀರು ಹಾಕ್ಕೊಳ್ಬೇಕು. ಆಯಿತಾ? ನಮಗೆ ಎಷ್ಟು ತೆಳ್ಳಗೆ ಮಾಡ್ಕೊಳ್ಳೋಂಗೆ ನೀರು ಹಾಕ್ಕೊಳ್ಬೇಕು. ಎಕ್ಸಲೆಂಟಾಗಿರುತ್ತೆ ಇದು ಸಾರು, ನೀರು ಸಾರು. ಇದು ವೆರಿ ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ. ನೋಡಿ ಎಷ್ಟು ಬೇಗ ಸಾರಾಯಿತು. ಬ್ಯಾಚುಲರ್ಸ್ಗಂತೂ ಇಟ್ಸ್ ವೆರಿ ಈಸಿ ಕರಿ ಇದು. ಇದನ್ನು ನೀವು ಎಲ್ಲರೂ ಒಂದು ಸಲ ಮಾಡಿ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.